ಇನ್ನು ಮುಂದೆ ಪಹಣಿಯಲ್ಲಿ ತಿದ್ದುಪಡಿ ಉಚಿತ. ರಾಜ್ಯದಲ್ಲಿ ಕಂದಾಯ ಅದಾಲತ್ ಜಾರಿ. ನಿಮ್ಮ ಹೆಸರು, ವಿಸ್ತೀರ್ಣ, ಸರ್ವೆ ನಂಬರ್, ಹಕ್ಕುಗಳು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ದು ಯಾವ ಜಿಲ್ಲೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಗುಡ್ ನ್ಯೂಸ್. ನಿಮ್ಮ ಜಮೀನಿನ ಪಹಣಿಯಲ್ಲಿ ಯಾವುದೇ ತಿದ್ದುಪಡಿ ಅಂದ್ರೆ ಜಮೀನಿನ ವಿಸ್ತೀರ್ಣ ಅಥವಾ ಹೆಸರು ತಿದ್ದುಪಡಿ ಅಥವಾ ಫ್ರೂಟ್ ಖರಾಬ್ ಹಾಗೂ ವ್ಯವಸಾಯಗಾರನ ಹೆಸರು ಹೀಗೆ ಪಹಣಿಯಲ್ಲಿ ಎಲ್ಲ ಕಾಲಂಗಳ ತಿದ್ದುಪಡಿ ಮಾಡಲು ರಾಜ್ಯ ಸರ್ಕಾರದಿಂದ ಕಂದಾಯ ಅದಾಲತ್ ನಡೆಸುತ್ತಿದ್ದು ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಕಂದಾಯ ಇಲಾಖೆಯಿಂದ ಗುಡ್ ನ್ಯೂಸ್ ನೀಡಲಾಗಿದೆ. ನಿಮ್ಮ ಜಮೀನಿನ ಪಹಣಿಯಲ್ಲಿ ಯಾವುದೇ ತಿದ್ದುಪಡಿ ಅಥವಾ ಹೆಸರು ಬದಲಾವಣೆ ಹೀಗೆ ಯಾವುದೇ ತಿದ್ದುಪಡಿ ಇದ್ರೂ ಕೂಡ ಸರ್ಕಾರದಿಂದ ಉಚಿತವಾಗಿ ಮಾಡಿಕೊಡಲು ಕಂದಾಯ ಅದಾಲತ್ ಜಾರಿಗೆ ತಂದಿದ್ದು ಇಲ್ಲಿಯವರೆಗೂ ರೈತರಿಗೆ ಮುಕ್ತವಾಗಿ ಉಚಿತವಾಗಿ ನೀಡಲಾಗಿದ್ದ ಅವಕಾಶ ಅವಧಿಯು ಈಗಾಗಲೇ ಮುಗಿದಿದ್ದು ರೈತರಿಗೆ 2026 ಡಿಸೆಂಬರ್ 31ರವರೆಗೂ ಕೂಡ ಅವಧಿಯನ್ನು ವಿಸ್ತರಿಸಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಜಾರಿಗೊಳಿಸಿದೆ. ಬನ್ನಿ, ಹಾಗಾದ್ರೆ ನಿಮ್ಮ ಜಮೀನಿನ ಪಹಣಿಯಲ್ಲಿ ಯಾವುದೇ ತಿದ್ದುಪಡಿ ಬದಲಾವಣೆ ಇದ್ರೂ ಅದನ್ನು ಎಲ್ಲಿ ಮತ್ತು ಹೇಗೆ ಮಾಡಿಕೊಳ್ಳಬೇಕು, ಅದು ಉಚಿತವಾಗಿ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು, ಅಗತ್ಯವಾಗಿ ಬೇಕಾಗಿರುವ ಯಾವುದಾದ್ರೂ ದಾಖಲೆಗಳು ಏನಾದರೂ ಬೇಕಾ, ಎಷ್ಟು ದಿನಗಳಲ್ಲಿ ಮತ್ತು ಹೇಗೆ ತಿದ್ದುಪಡಿ ಮಾಡಿಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಜಮೀನಿನ ಪಹಣಿಯಲ್ಲಿ ಯಾವುದೇ ತಿದ್ದುಪಡಿ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ರೈತರ ದಶಕಗಳ ಸಮಸ್ಯೆಯಾದ ಪಹಣಿ ತಿದ್ದುಪಡಿ ಪ್ರಕ್ರಿಯೆಯನ್ನ ಮತ್ತಷ್ಟು ಸರಳಗೊಳಿಸಲು ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಕಂದಾಯ ಇಲಾಖೆಯ ಕಂದಾಯ ಅದಾಲತ್ ಕಾರ್ಯಕ್ರಮದ ಅಡಿಯಲ್ಲಿ ಪಹಣಿಗಳಲ್ಲಿನ ದೋಷಗಳನ್ನು ಸರಿಪಡಿಸುವ ವಿಶೇಷ ಅಧಿಕಾರವನ್ನ ಸಹಾಯಕ ಆಯುಕ್ತರಿಂದ ತಹಸೀಲ್ದಾರರಿಗೆ ಪ್ರತ್ಯೇಕಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಹಿಂದೆ ಇದ್ದ ಈ ಅಧಿಕಾರದ ಅವಧಿಯು ಜೂನ್ 2025ಕ್ಕೆ ಮುಕ್ತಾಯಗೊಳ್ಳಲಿದ್ದು ಇದೀಗ ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಡಿಸೆಂಬರ್ 31, 2026ರವರೆಗೆ ವಿಸ್ತರಿಸಲಾಗಿದೆ. ಈ ಮಹತ್ವದ ಆದೇಶದ ಪ್ರಕಾರ ಪಹಣಿಗಳಲ್ಲಿನ ಸಣ್ಣ ಪುಟ್ಟ ಲೋಪದೋಷಗಳಾದ ವಿಸ್ತೀರ್ಣ ವ್ಯತ್ಯಾಸ, ಕಾಲಂ ನಂಬರ್ 3 ಮತ್ತು 9ರ ನಡುವಿನ ತಾಳೆ ಇಲ್ಲದಿರುವುದು, ಹೆಸರು ಮತ್ತು ಇನಿಷಿಯಲ್ ತಪ್ಪುಗಳು ಹಾಗೂ ಬೆಳೆ ವಿವರಗಳ ಅಳವಡಿಕೆಯಲ್ಲಿನ ದೋಷಗಳನ್ನು ಇನ್ಮುಂದೆ ತಹಸೀಲ್ದಾರರ ಮಟ್ಟದಲ್ಲಿ ಪರಿಹರಿಸಿಕೊಳ್ಳಬಹುದಾಗಿದೆ. ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ರೈತರಿಗೆ ಈ ಸೌಲಭ್ಯ ದೊರೆಯಲಿದೆ. ಇದರಿಂದ ರೈತರು ಸಣ್ಣ ಪುಟ್ಟ ತಿದ್ದುಪಡಿಗಳಿಗಾಗಿ ಎಲ್ಲ ಜಿಲ್ಲಾ ಉಪವಿಭಾಗೀಯ ಕೇಂದ್ರಗಳಿಗೆ ಅಲೆಯುವುದು ತಪ್ಪಲಿದ್ದು ಸ್ಥಳೀಯವಾಗಿಯೇ ಶೀಘ್ರ ಪರಿಹಾರ ಸಿಗಲಿದೆ. ತಿದ್ದುಪಡಿಯಾಗುವ ಅಂಶಗಳು ಹೆಸರು, ವಿಸ್ತೀರ್ಣ, ಆರ್ಕಾಂಬಂತಾಳೆ ಮುಂತಾದ ತಾಂತ್ರಿಕ ದೋಷಗಳು. ಕಂದಾಯ ಅದಾಲತ್ ಎಂದ್ರೇನು? ಕಂದಾಯ ಅದಾಲತ್ ಎಂದ್ರೆ ರೈತರ ಭೂ ದಾಖಲೆಗಳಲ್ಲಿರುವಂತಹ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲು ಹಮ್ಮಿಕೊಳ್ಳುವಂತಹ ಒಂದು ವಿಶೇಷ ಆಂದೋಲನ. ಸಾಮಾನ್ಯವಾಗಿ ಪಹಣಿಯಲ್ಲಿ ತಪ್ಪುಗಳಿದ್ರೆ ರೈತರು ತಹಸೀಲ್ದಾರ್ ಕಚೇರಿ ಅಥವಾ ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಅಲೆಬೇಕಾಗುತ್ತೆ. ಇದನ್ನು ತಪ್ಪಿಸಲು ಅಧಿಕಾರಿಗಳೇ ಗ್ರಾಮ ಮಟ್ಟಕ್ಕೆ ಬಂದು ಅಥವಾ ನಿಗದಿತ ಸಮಯದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಸ್ಥಳದಲ್ಲಿ ಅಥವಾ ಶೀಘ್ರವಾಗಿ ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಈ ಅದಾಲತ್. ಪಹಣಿಯ ಕಾಲಂ ನಂಬರ್ 3 ಮತ್ತು ಕಾಲಂ 9 ನಡುವೆ ಇರುವಂತಹ ವಿಸ್ತೀರ್ಣದ ವ್ಯತ್ಯಾಸಗಳನ್ನು ಸರಿಪಡಿಸಲು ಹೆಸರು ಮತ್ತು ಇನಿಷಿಯಲ್ ತಪ್ಪುಗಳು, ಖಾತೆದಾರರ ಹೆಸರಿನಲ್ಲಿರುವ ಕಾಗುಣಿತ ತಪ್ಪುಗಳು ಅಥವಾ ತಂದೆಯ ಹೆಸರಿನಲ್ಲಿರುವ ಗೊಂದಲಗಳನ್ನು ಸರಿಪಡಿಸಿಕೊಳ್ಳಬಹುದು. ಮೋಜ ಬೋಜಣಿ ದಾಖಲೆ ಮತ್ತು ಪಹಣಿಯಲ್ಲಿರುವ ಜಮೀನಿನ ವಿಸ್ತೀರ್ಣ ಒಂದಕ್ಕೊಂದು ತಾಳೆಯಾಗದಿದ್ರೆ ಅದನ್ನ ಸರಿಪಡಿಸಲಾಗುತ್ತದೆ. ವಂಚನೆ ತಡೆ, ಮ್ಯೂಟೇಷನ್ ಆಗದೆಯೇ ಪಹಣಿಯಲ್ಲಿ ಅನಗತ್ಯ ಸೇರ್ಪಡೆಯಾದ ಅಥವಾ ತೆಗೆದುಹಾಕಲಾದ ಹೆಸರುಗಳನ್ನು ಸರಿಪಡಿಸಿ ಅಧಿಕೃತ ದಾಖಲೆ ಉಳಿಸಿಕೊಳ್ಳಬಹುದು. ಮೊದಲು ನಿಮ್ಮ ಹೆಸರನ್ನ ಸರಿಯಾಗಿ ಗಮನಿಸಿ ಅದರಲ್ಲಿ ವಿಸ್ತೀರ್ಣ, ಹೆಸರು ಅಥವಾ ಮ್ಯೂಟೇಷನ್ ಸಂಖ್ಯೆಯಲ್ಲಿ ಏನಾದರೂ ವ್ಯತ್ಯಾಸವಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅರ್ಜಿ ಸಲ್ಲಿಸೋದು ನಿಮ್ಮ ವ್ಯಾಪ್ತಿಯ ಗ್ರಾಮ ಆಡಳಿತಾಧಿಕಾರಿ ಅಥವಾ ಕಂದಾಯ ನಿರೀಕ್ಷಕರನ್ನ ಭೇಟಿ ಮಾಡಿ ಕಂದಾಯ ಅದಾಲತ್ ಅಡಿಯಲ್ಲಿ ತಿದ್ದುಪಡಿ ಕೋರಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ನೀಡಿ. ಅದಾಲತ್ ದಿನಾಂಕದ ಮಾಹಿತಿ ಸರ್ಕಾರವು ಕಾಲಕಾಲಕ್ಕೆ ಆಯಾ ತಾಲೂಕುಗಳಲ್ಲಿ ಕಂದಾಯ ಅದಾಲತ್ ದಿನಾಂಕಗಳನ್ನು ಪ್ರಕಟಿಸುತ್ತೆ. ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಾಡ ಕಚೇರಿಯಲ್ಲಿ ಇದರ ಮಾಹಿತಿ ಲಭ್ಯವಿರುತ್ತೆ. ತಂತ್ರಾಂಶದಲ್ಲಿ ಅಪ್ಡೇಟ್ ತಹಸೀಲ್ದಾರರು ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿ ಅನುಮೋದಿಸಿದ ನಂತರ ಸಂಬಂಧಿತ ತಂತ್ರಾಂಶ ಮೂಲಕ ನಿಮ್ಮ ಪಹಣಿಯಲ್ಲಿ ತಿದ್ದುಪಡಿ ಮಾಡಲಾಗುತ್ತೆ. ನೋಡಿದಲ್ಲ ಸ್ನೇಹಿತರೆ, ಪಹಣಿಯಲ್ಲಿ ಹೇಗೆಲ್ಲ ತಿದ್ದುಪಡಿ ಉಚಿತವಾಗಿ ಸಿಗ್ತಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಪಹಣಿಯನ್ನು ತಿದ್ದುಪಡಿ ಮಾಡಿಸ್ಬೇಕು ಅಂತ ಹುಡುಕಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.